ಇದುವರೆಗೂ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಯಾವುದ್ರ ಬಗ್ಗೆ ವರದಿ? ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ. ಸೊ ಡಾಕ್ಟರ್ ಕೊಡ್ತಾರೆ. ಇಲ್ಲ, ಹಳೆ ಕೇಸಲ್ಲಿ ಇದ್ದವ್ರ ಥರದ್ದು ಯಾರೂ ಇಲ್ಲ. ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಚನ್ನಗಿರಿ ತಾಲೂಕಿನವರೇ ಇದ್ದಾರೆ. ಹೊನ್ನೆಬಾಗಿ ಅಲ್ಲೂರು ಇಲ್ಲ. ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದೂರವರೇ ಇದ್ದಾರೆ. ಹೌದು, ಹೊನ್ನೆಬಾಗಿ, ನಲ್ಲೂರು. ಮತ್ತೆ ಅದ್ರ ಬಗ್ಗೆ ಹೇಳಿದ್ನಲ್ಲ ನಿಮಗೆ. ಇನ್ನೇನಿದೆಯಾ? ಅದು ಈಗ ನೆಕ್ಸ್ಟ್ CID ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗೇನು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು CID ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ. ಈಗ ಬಂದಿದ್ದಾರೆ. ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಆಗ್ತದೆ. CID. ಇವಾಗ ಪರಿಸ್ಥಿತಿ ಅದೇ ನಾನು ನಿನ್ನೆ ಕೂಡ ನಿಮಗೆ ಹೇಳಿದೆ. ಅದು ಏನಾಗಿದೆ, ಅದು ಸಡನ್ ಆಗಿ 5 minutes ಆಗಿದಂತಹ ಘಟನೆ ಅಷ್ಟೇ. ಸಡನ್ ಆಗಿ ಗುಂಪು ಉದ್ರಿಕ್ತಗೊಂಡು ಮಾಡಿದ್ರು. ಸಡನ್ ಆಗಿ ನಮ್ಮವರು ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಅವರೆಲ್ಲರಿಗೆ ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಅದಾದ್ಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ. ಆ ಕೇಸಸ್ ಆಲ್ರೆಡಿ ನೆನ್ನೆನೆ ಮಾಡಿದ್ದೀವಿ. ನೆನ್ನೆನೆ ಕೇಸಸ್ ಮಾಡಿದ್ದೀವಲ್ಲ, 353 ಮತ್ತು 307 ಅಡಿಯಲ್ಲಿ ಮಾಡಿದ್ದೀವಿ. ಸಿಗುತ್ತೆ, ತನಿಖೆ ಕೊಡ್ತಾರೆ, ಸಿಗುತ್ತೆ 1 or 2 days. ಕೊನೆಗೆ ಈಗೇನು ಅಂತಿಮ ವರದಿ ಕೂಡ ಬರಬೇಕಾಗ್ತದೆ. ಸೊ ಹಾಗಾಗಿ ತಗೊಂಡಾದ್ಮೇಲೆ ಅದಿನ್ನೂ ನನ್ನ ಕೈ ಸೇರಿಲ್ಲ. ತನಿಖಾಧಿಕಾರಿಗಳ ಕೈ ಹತ್ರ ಇರ್ತದೆ. ನಾನು ನೋಡ್ತೀನಿ ಏನಾಗಿದೆ ಅಂತ.